शुभोदय बच्चों, 5वीं कक्षा के बच्चों के लिए स्वागत है। बच्चों, आज हम शुरू करेंगे बीरबल का न्याय। बीरबल का न्याय का मतलब क्या है? जस्टिस ऑफ बीरबल, बीरबलನ न्याय। ठीक है। इस पाठ का उद्देश्य क्या है? हमें गरीब लोगों की मदद करना चाहिए। ಈ ಪಾಠದ ಉದ್ದೇಶ ಏನು ಅಥವಾ ಈ ಪಾಠದ ಮಾರಲ್ ಏನು? ನಾವು ಬಡವರಿಗೆ ಸಹಾಯವನ್ನ ಮಾಡಬೇಕು, ಬಡವರಲ್ಲಿ ನಾವು ಕನಿಕರವನ್ನ ತೋರಬೇಕು, ಕರುಣೆಯನ್ನ ತೋರಬೇಕು ಅನ್ನೋದೇ ಈ ಒಂದು ಪಾಠದ ಉದ್ದೇಶ. ಮಕ್ಕಳೇ, ನೀವು ಅಕ್ಬರ್ ಮತ್ತೆ ಬೀರಬಲನ ಕಥೆಗಳನ್ನ ನೀವು ಕೇಳಿರ್ತೀರಾ. ಹಾಗೇನೆ ತೆನಾಲಿ ರಾಮಕೃಷ್ಣ ಮತ್ತೆ ಕೃಷ್ಣದೇವರಾಯನ ಕಥೆಗಳನ್ನು ಸಹ ನೀವು ಕೇಳಿರ್ತೀರಾ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ತೆನಾಲಿ ರಾಮ ಕವಿಯಾಗಿದ್ರು, ಜೊತೆಗೆ ಅವರ ಮಂತ್ರಿಯೂ ಸಹ ಆಗಿದ್ರು. ಅಲ್ಲಿ ನಾವು ತೆನಾಲಿ ರಾಮನ ಹಾಸ್ಯ ಕಥೆಗಳನ್ನು ನೋಡ್ತೀವಿ. ಹಾಸ್ಯ ಕಥೆಗಳ ಜೊತೆಗೆ ನಾವು ಆ ತೆನಾಲಿ ರಾಮರ ಒಂದು ಚತುರತೆಯನ್ನ, ಬುದ್ಧಿವಂತಿಕೆಯನ್ನ ನಾವು ನೋಡ್ತೀವಿ. ಹಾಗೇನೆ ಅಕ್ಬರನ ಆಸ್ಥಾನದಲ್ಲಿ ಬೀರಬಲ್ಲರು ಮಂತ್ರಿ ಆಗಿದ್ರು. ಆಗ ಅಲ್ಲಿ ನಾವು ಬೀರಬಲನ ಒಂದು ಚತುರತೆಯನ್ನ ನೋಡ್ತೀವಿ, ಮತ್ತೆ ಅವನ ನ್ಯಾಯದ ಗುಣಗಳನ್ನ ನಾವು ನೋಡ್ತೀವಿ. ಸೊ ಹಾಗೆ ಇಲ್ಲಿ ನಾವು ಯಾವ ತರ ಇಲ್ಲಿ ಈ ಕಥೆಯ ಉದ್ದೇಶ ಏನು, ಭಾವಾರ್ಥ ಏನು, ಅಥವಾ ಈ ಕಥೆಯ ಸಾರಾಂಶ ಏನು ಅನ್ನೋದನ್ನ ನಾವಿಲ್ಲಿ ನೋಡೋಣ. अकबर और बीरबल की कहानी आप लोगों ने बहुत सुनी होगी. अकबर और बीरबल की कहानी आप लोगों ने बहुत सुनी होगी. ಅಲ್ವಾ? ನಾವು ಅಕ್ಬರ್ ಮತ್ತೆ ಬೀರಬಲನ ಕಥೆಗಳನ್ನ, ಹಲವಾರು ಕಥೆಗಳನ್ನ ನಾವು ಕೇಳಿರ್ತೀವಿ. कहानी का मतलब क्या है? स्टोरीज. और आप तो जानते ही है कि बीरबल ಬಾದಶಾ ಅಕ್ಬರ್ಗೆ ಮಂತ್ರಿ थे. ಮತ್ತೆ ನಮ್ಗೆಲ್ಲ ಗೊತ್ತು, ಬೀರಬಲ್ಲ ಅಕ್ಬರ್ನ ಮಂತ್ರಿಯಾಗಿದ್ರು. बीरबल अकबर के मंत्री थे. वे अपनी हाजिर जवाबी के कारण प्रसिद्ध थे. हाजिर जवाबी का मतलब क्या है? ಅವರು ಏನು ಕ್ವೆಶ್ಚನ್ ಕೇಳ್ತಾರೆ ಅದಕ್ಕೆ ತಕ್ಕ ಆನ್ಸರ್ ಅನ್ನ ಅವರು ಆಗ್ಲೇ ಆನ್ಸರ್ ಅನ್ನ ಕೊಡ್ತಾ ಇದ್ರು, ತಕ್ಷಣ ಒಂದು ಉತ್ತರವನ್ನ ಕೊಡ್ತಾ ಇದ್ರು. ಅದಕ್ಕೆ ಅವರು ಪ್ರಸಿದ್ಧರಾಗಿದ್ರು. वे बहुत दयालु थे और बीरबल बहुत दयालु भी थे. ತುಂಬಾ ಕರುಣೆಯನ್ನ ಅಥವಾ ದಯೆಯನ್ನ ಹೊಂದಿದವರಾಗಿದ್ರು बीरबल. ठीक है. बीरबल कौन थे? बीरबल अकबर के मंत्री थे. ठीक है. झाड़े के दिनों में एक बार बादशाह अकबर ने कहा, अगर कोई रात भर नदी में खड़े रहकर दिखा दे तो मैं उसे 100 आशाफिया इनाम में दूंगा. झाड़े के दिनों में, झाड़े का मतलब क्या है? विंटर, विंटर सीजन. झाड़े का मतलब विंटर सीजन. झाड़े के दिनों में एक बार बादशाह अकबर ने कहा, ಚಳಿಗಾಲದಲ್ಲಿ ಒಂದ್ಸಲ ಬಾದಶಾಹ ಅಕ್ಬರರು ಹೇಳಿದ್ರು, ಅಗರ್ ಕೋಯಿ ರಾತ್ ಭರ್ ನದಿ ಮೇ ಖಡೆ रहकर दिखा दे तो मैं उसे 100 आशाफिया इनाम में दूंगा. आशाफिया, आशाफिया का मतलब क्या है? गोल्ड कॉइन्स, गोल्ड कॉइन्स. ಒಂದ್ಸಲ ಅಕ್ಬರ್ ಹೇಳ್ದ, ಚಳಿಗಾಲದಲ್ಲಿ ಯಾರಾದ್ರೂ ಇಡೀ ರಾತ್ರಿ ಒಂದು ನದಿಯಲ್ಲಿ ಇಡೀ ರಾತ್ರಿಯನ್ನ ನಿಂತ್ಕೊಂಡು ಕಳೆದ್ರೆ ನಾನು ಅವ್ರಿಗೆ 100 ಆಶಾಫಿಯಾ 100 ಕಾಯಿನ್ಗಳನ್ನ, ಗೋಲ್ಡ್ ಕಾಯಿನ್ಗಳನ್ನ ಕೊಡ್ತೀನಿ ಅಂತ ಹೇಳ್ದ. एक बेचारा गरीब आदमी लालच के कारण ठंडे पानी में रात भर टिटुरता हुआ खड़ा रहा. एक बेचारा गरीब आदमी, गरीब मतलब क्या है? पूर. ಒಬ್ಬ ಬಡವ ಏನ್ ಮಾಡ್ದ? ಪಾಪ ಅವನು ತುಂಬಾ ಬಡವ. ಅವನೇನ್ ಮಾಡ್ದ? ಅವನು ನದಿಯಲ್ಲಿ ಹೋಗಿ ನಿಂತ್ಕೊಂಡ ಇಡೀ ರಾತ್ರಿ. ಅವನು ನಡುಗ್ತಾ ಇದ್ದ ಚಳಿಗೆ. अगले दिन वह राज दरबार में गया और हाथ जोड़कर उसने अकबर से विनती की. ಆಗ ಅವನು ಮಾರನೇ ದಿನ ಅಕ್ಬರನ ಬಳಿ ಹೋಗಿ
ಅವರ ಹತ್ರ ನಮಸ್ಕಾರ ಮಾಡಿ ವಿನತಿ का मतलब क्या है प्रेयर ಅವನ ಹತ್ರ ಪ್ರಾರ್ಥಿಸ್ತಾ हुजूर मैं रात भर पानी में खड़ा रहा मुझे इनाम दिया जाए हुजूर ಅಂದ್ರೆ ಸ್ವಾಮಿಗಳೇ ನಾನು ಇಡೀ ರಾತ್ರಿ ಬಡವ ಅಕ್ಬರನ ಬಳಿ ಹೋಗಿ ಕೇಳ್ದ ಸ್ವಾಮಿಗಳೇ ನಾನು ಇಡೀ ರಾತ್ರಿ ನದಿಯಲ್ಲಿ ನಿಂತು ಕಳೆದಿದ್ದೇನೆ ಮುಜೆ ಇನಾಮ್ ದಿಯಾ ಜಾಯಿ ನನಗೆ ಬಹುಮಾನವನ್ನ ಕೊಡಿ ಅಂತ ಕೇಳ್ದ बादशाह अकबर ने आश्चर्य से पूछा तुम रात भर ठंडे पानी में कैसे खड़े रहे ಆಗ ಅಕ್ಬರ್ ಕೇಳ್ದ ಆಶ್ಚರ್ಯದಿಂದ ಹೌದಾ ನೀನ್ ಈ ನದಿ ನೀರಿನಲ್ಲಿ ನಿಂತ್ಕೊಂಡಿದ್ದ ಹೇಗ್ ಕಳೆದೆ ನೀನು ಇಡೀ ರಾತ್ರಿಯನ್ನ ಹೇಗ್ ಕಳೆದೆ उसने कहा हुजूर मैं रात भर आपके दरबार में जलते हुए दीपक को देखता रहा ಆಗ ಅವನು ಹೇಳ್ದ ಸ್ವಾಮಿಗಳೇ ನಿಮ್ಮ ದರ್ಬಾರಿನಲ್ಲಿ ಉರಿಯುತ್ತಿರುವ ದೀಪವನ್ನ ನೋಡಿಕೊಂಡು ನಾನು ಕಾಲವನ್ನ ಕಳೆದೆ ಅಂತ ಹೇಳ್ದ और उसी के सहारे सारी रात बिता दी बादशाह ने कहा अच्छा तो ये बात है तुमने तो बेईमानी की है तुम्हें रात भर मेरे दीपक में गर्मी मिलती रही है ಆಗ ಬಾದಶಾಹ ರಾಜ ಹೇಳ್ದ ಹೌದಾ ಇಡೀ ರಾತ್ರಿ ನೀನು ನನ್ನ ದರ್ಬಾರಿನ ದೀಪದ ಬೆಳಕಿನ ಸಹಾಯದಿಂದ ನೀನು ನಿಂತಿದ್ದ ನೀನು ನನಗೆ ಮೋಸ ಮಾಡಿದ್ಯಾ ನೀನು ಆ ದೀಪದ ಬೆಳಕಿನಿಂದ ನೀನು ಆ ದೀಪದಿಂದ ನೀನು ಗರ್ಮಿ ಮಿಲ್ತಿರಹಿ ತುಮ್ಹೆ ನಿನಗೆ ಶಾಖ ಸಿಕ್ಕಿದೆ ಅದರಿಂದ ಹೀಟ್ ಸಿಕ್ಕಿದೆ ಲೈಟ್ ಸಿಕ್ಕಿದೆ ನಿನಗೆ ನೀನನ್ನು ಮೋಸ ಮಾಡಿದ್ಯಾ ಅಬ್ ತುಮ್ ಇನಾಮ್ ಪಾನೇಕೆ ಹಕ್ದಾರ್ ನಹಿ ಹೋ ನಿನಗೆ ಯಾವುದೇ ಬಹುಮಾನವನ್ನ ನಿನಗೆ ಕೊಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಬೀರ್ಬಲ್ ನೇ भी यह देखा उन्हें बादशाह की यह बात बिल्कुल अच्छी ना लगी लेकिन वे चुप रहे ಇದನ್ನ ಬೀರ್ಬಲನು ಸಹ ಕೇಳಿಸ್ಕೊಂಡ ಆದ್ರೆ ಅವ್ಗೆ ರಾಜ ಮಾಡಿದ್ದು ಅನ್ಯಾಯ ಅಂತ ಗೊತ್ತಾಯ್ತು ಆದ್ರೆ ಅವನಿಗೆ ಏನನ್ನೂ ಮಾತಾಡಕ್ಕೆ ಆಗ್ಲಿಲ್ಲ ಅವ್ನು ಸುಮ್ಮನಿದ್ದ ಯಾರು ಬೀರಬಲ್ಲ ಅಗಲೇ ದಿನ ಬೀರ್ಬಲ್ ದರ್ಬಾರ್ में नहीं आए ಮಾರನೇ ದಿನ ಬೀರಬಲ್ಲ ಆಸ್ಥಾನಕ್ಕೆ ಬರಲಿಲ್ಲ अकबर ने अपना एक सेवक बीरबल के घर भेजा और बोले और अभी अकबर ने क्या किया बीरबल के घर अपना एक सेवक को भेज दिया सो अकबर ಏನ್ ಮಾಡ್ದ ಬೀರಬಲ್ಲನ ಮನೆಗೆ ಒಬ್ಬ ಸೇವಕನನ್ನ ಕಳಿಸ್ತಾ ಯಾಕೆ ಬರ್ಲಿಲ್ಲ ನೋಡ್ಕೋ ಬಾ ಅಂತ जाकर पता लगाओ बीरबल अभी तक दरबार में क्यों नहीं आए हैं जाकर पता चल के आओ ಹೋಗಿ ನೋಡ್ಕೊಂಡ್ ಬಾ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ अभी तक वो क्यों नहीं आया है दरबार सेवक बीरबल के घर गया तो बीरबल ने कहा बादशाह से बता देना कि बीरबल अभी खिचड़ी पका रहे हैं ಈಗ ಸೇವಕ ಬೀರಬಲ್ಲನ ಮನೆಗೆ ಹೋದ ಅಲ್ಲಿ बीरबल क्या कर रहा था बीरबल खिचड़ी पका रहा था खिचड़ी का मतलब क्या है ಅನ್ನದಿಂದ ಮಾಡುವಂತಹ ಒಂದು ಪದಾರ್ಥ ಈ ಪೊಂಗಲ್ ಆ ತರ ಒಂದು ಕಿಚಡಿ ಅವನು ಕಿಚಡಿಯನ್ನ ಮಾಡ್ತಾ ಇದ್ದ उन्होंने कहा बीरबल ने कहा जाकर अकबर महाराज को बता दो कि मैं खिचड़ी पका रहा हूं ಅಂತ ಹೇಳ್ದ जब बन जाएगा तो आएंगे ಅದು ಆದ್ಮೇಲೆ ಅದು ತಯಾರಾದ್ಮೇಲೆ ನಾನು ಬರ್ತೀನಿ ಅಂತ ಹೇಳಿ ಕಳಿಸ್ದ दोपहर से शाम हुई लेकिन बीरबल दरबार नहीं पहुंचे अभी दोपहर भी हो गया शाम भी हो गया ಮಧ್ಯಾಹ್ನನೂ ಆಯ್ತು ಮತ್ತೆ ಸಾಯಂಕಾಲನೂ ಆಯ್ತು ಆದ್ರೆ ಬೀರಬಲ್ಲ ಮಾತ್ರ ಆಸ್ಥಾನಕ್ಕೆ ಬರಲೇ ಇಲ್ಲ दोपहर का मतलब क्या है आफ्टरनून और शाम का मतलब क्या है इवनिंग ಮಾರ್ನಿಂಗು ಆಯ್ತು ಈವ್ನಿಂಗು ಆಯ್ತು ಅವನ್ ಬರಲಿಲ್ಲ दूसरे दिन भी बीरबल दरबार नहीं गए ಎರಡನೇ ದಿನನೂ ಬೀರಬಲ್ಲ ಅರಮನೆಗೆ ಹೋಗ್ಲಿಲ್ಲ बादशाह ने फिर सेवक को भेजा ಈಗ ರಾಜ ಮತ್ತೆ ಸರ್ವೆಂಟ್ ಅನ್ನ ಕಳಿಸ್ತಾ सेवक का मतलब क्या है सर्वेंट वापस आकर सेवक ने बताया कि बीरबल अभी भी खिचड़ी पका रहे हैं ಮತ್ತೆ ಸೇವಕ ಬಂದು ರಾಜನಿಗೆ ಹೇಳ್ದ
ಬೀರಬಲ್ಲರು ಇನ್ನೂ ಕಿಚಡಿಯನ್ನ ಮಾಡ್ತಾನೆ ಇದ್ದಾರೆ ಅಂತ. ಯ ಸುನ್ಕರ್ ಬಾದಶಾ ಸೆ ರಹಾ ನಾ ಗಯಾ ವೇ ಬೀರ್ಬಲ್ ಕೆ ಘರ್ ಜಾ ಪಹುಂಚೆ. ಹೌದಾ, ಒಂದು ಕಿಚಡಿಯನ್ನ ತಯಾರಿಸೋದಕ್ಕೆ 2 ದಿನ ಬೇಕಾಗತ್ತಾ ಅಂತ ಹೇಳ್ಬಿಟ್ಟು ಈಗ ಅವರೇ ಹೋದ್ರು ಬೀರಬಲನ ಮನೆಗೆ. ವಹಾ ದೇಖ್ತೆ ಹೈ ಕಿ ಬಾಸ್ ಕಿ ಬಲ್ಲಿಯೋಂ ಪರ್ ಬೀರ್ಬಲ್ ನೆ हांडी ठांग रखी है और नीचे जमीन पर आग जल रही है. ಆಗ ರಾಜನೇ ಖುದ್ದಾಗಿ ನೋಡ್ದ, ಅಲ್ಲಿ ಬೀರ್ಬಲ್ಲ ಏನ್ ಮಾಡಿದ್ದ, ಭಾಸ್ಕಿ ಬಲ್ಲಿಯೋಂ ಪರ್ ಬಿದಿರಿನ ಕೋಲ್ಗಳನ್ನ ಹೀಗೆ ನಿಲ್ಸಿದ್ದ. ಅದರ ತುದಿಯಲ್ಲಿ ಏಕ್ ಹಾಂಡಿ, ಹಾಂಡಿ ಕಾ ಮತ್ಲಬ್ ಹೈ ಮಡಿಕೆ, ಮಡಿಕೆಯನ್ನು ಕಟ್ಟಿದ್ದ, ಕೆಳಗಡೆ ಬೆಂಕಿಯನ್ನು ಹಾಕಿದ್ದ. और नीचे जमीन पर आग जल रही है. बादशाह ने हैरान होकर पूछा. बादशाहನಿಗೆ ಗಾಬರಿ ಆಯ್ತು, ಆಶ್ಚರ್ಯ ಆಯ್ತು, ಕೇಳ್ದ, बीरबल ये कैसी खिचड़ी पका रही है, भला इतनी दूर से आंच ऊपर कैसे पहुंचेगी. ಆಗ ರಾಜ ಬೀರಬಲನಿಗೆ ಕೇಳ್ದ, ಇದು ಯಾವ ತರ ನಿಮ್ ಕಿಚಡಿ ಮಾಡ್ತಾ ಇರೋದು, ಮಡಕೆ ನೋಡಿದ್ರೆ ಮೇಲಿದೆ, ಕಿಚಡಿ ಮಾಡ್ತಾ ಇರೋ ಮಡಕೆ ಮೇಲಿದೆ, ಬೆಂಕಿ ನೋಡಿದ್ರೆ ಕೆಳಗಿದೆ, ಆ ಬೆಂಕಿಯ ತಾಪ ಅಥವಾ ಶಾಖ ಹೇಗೆ ಅಲ್ಲಿಗೆ ತಲುಪುತ್ತೆ, ಅದು ಹೇಗೆ ಕಿಚಡಿ ಆಗತ್ತೆ ಅಂತ ಕೇಳಿದ್ರು. ಬಲಿ ಇತನೇ ದೂರ ಸೆ ಆಂಚ್ ऊपर कैसे पहुंचेगे. आंच ಅಂದ್ರೆ ಆ ಒಂದು ಬೆಂಕಿಯ ತಾಪ, ಜ್ವಾಲೆ. बीरबल ने झट से उत्तर दिया. तक्षण बीरबल ಹೇಳ್ದ, हुजूर जब आपके महल में जलते हुए चिराग से कोई आदमी रात में नदी में खड़े रहकर गर्मी पा सकता है तो यह खिचड़ी भी पक सकती है. ನೋಡಿ, ಆಗ ಬೀರ್ಬಲ್ ಹೇಳ್ತಾನೆ, जब आपके महल में जलते हुए चिराग से कोई आदमी रात में नदी में खड़े रहकर गर्मी पा सकता है. ಅಲ್ಲ, ನಿಮ್ಮ ದರ್ಬಾರಿನಲ್ಲಿ ಉರಿಯುತ್ತಿರುವ ದೀಪದಿಂದ, ಆ ದೀಪದ ಶಾಖದಿಂದ ಎಲ್ಲೋ ದೂರದಲ್ಲಿ ನಿಂತಿರುವ, ನದಿಯಲ್ಲಿ ನಿಂತಿರುವ ಒಬ್ಬ ವ್ಯಕ್ತಿ ಶಾಖವನ್ನ ತಗೋತಾನೆ, ಕಾಯಿಸ್ಕೊಳ್ತಾನೆ ಅಂದ್ರೆ ಈ ಕೆಳಗಡೆ ಇರುವ ಬೆಂಕಿಯ ಜ್ವಾಲೆಯಿಂದ ಮೇಲ್ಗಡೆ ಕಿಚಡಿ ಯಾಕಾಗೋದಿಲ್ಲ ಅಂತ ಕೇಳ್ದ. यह सुनकर बादशाह सब कुछ समझ गए. ಆಗ ಬೀರಬಲ್ಲ ಏನ್ ಹೇಳೋದಿಕ್ಕೆ ಹೊರಟಿದ್ದಾನೆ ಅಂತ ಹೇಳಿ ಅಕ್ಬರನಿಗೆ ಗೊತ್ತಾಯ್ತು. ಉನ್ಹೆ ಅಪ್ನಿ ಗಲ್ತಿ ಕಾ ಎಹಸಾಸ್ ಹೋ ಗಯಾ. ಅವನಿಗೆ ಅಕ್ಬರನಿಗೆ ನಾನ್ ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಯ್ತು. ಉನ್ಹೋನೆ ತುರಂತ್ ಉಸ್ ಗರೀಬ್ ಆದ್ಮಿ ಕೋ ದರ್ಬಾರ್ ಮೇ ಬುಲಾಯಾ. ಏನ್ ಮಾಡಿದ್ರು, ತಕ್ಷಣ ಬಡವನನ್ನ ತನ್ನ ದರ್ಬಾರಿಗೆ ಕರೆಸಿದ್ರು. ಅವರ ಆಶಾಫಿಯ ಸೌಂಬದಿ, ಅವರಿಗೆ 100 ಚಿನ್ನದ ನಾಣ್ಯಗಳನ್ನ ಕೊಟ್ರು. उस आदमी ने बीरबल को बहुत बहुत धन्यवाद दिया और बेचारा उस गरीब आदमी ने बीरबल को धन्यवाद दिया. ಅಂದ್ರೆ ಥ್ಯಾಂಕ್ಸ್ ಅನ್ನ ಹೇಳಿದ್ರು. ओके, इस पाठ का सारांश समझ में आ गया क्या है ना. ಒಂದ್ಸಲ ಅಕ್ಬರನ ಆಸ್ಥಾನದಲ್ಲಿ ಬೀರ್ಬಲ್ ಇದ್ದ. ಅಕ್ಬರ್ ರಾಜ ಒಂದ್ಸಲ ಅವನು ಒಂದು ಸುದ್ದಿಯನ್ನು ಹೊರಡಿಸ್ತಾನೆ. ಏನಂತ ಹೇಳಿದ್ರೆ, ಯಾರು ಚಳಿಗಾಲದಲ್ಲಿ ನದಿಯಲ್ಲಿ ಒಂದು ರಾತ್ರಿ ನಿಂತಿರ್ತಾರೋ ಅವರಿಗೆ ನಾನು 100 ಚಿನ್ನದ ನಾಣ್ಯಗಳನ್ನ ಕೊಡ್ತೀನಿ ಅಂತ ಹೇಳಿದ್ದ. ಆಗ ಪಾಪ ಒಬ್ಬ ಬಡವ ತನ್ನ ಬಡತನದಿಂದಾಗಿ ಅವನೇನ್ ಮಾಡ್ದ, ಒಂದು ರಾತ್ರಿ ಪೂರ್ತಿ ಆ ಚಳಿಯಲ್ಲಿ ನದಿಯ ನೀರಿನಲ್ಲಿ ನಿಂತ್ಕೊಂಡಿರ್ತಾನೆ. ಆಗ ಅವನಿಗೆ ಈಗ ಅವನು ಮಾರನೇ ದಿನ ರಾಜ ಅಕ್ಬರನ ಹತ್ರ ಹೋಗಿ ಕೇಳ್ತಾನೆ, ನಾನು ನದಿಯ ನೀರಿನಲ್ಲಿ ರಾತ್ರಿ ಪೂರ್ತಿ ನಿಂತಿದ್ದೆ, ನನಗೆ ನಾಣ್ಯಗಳನ್ನ ಕೊಡಿ ಅಂತ ಕೇಳ್ತಾನೆ. ಆಗ ಅಕ್ಬರ ಕೇಳ್ತಾನೆ, ಹೇಗೆ ನಿಂತಿದ್ದೆ ನೀನು ಅಂತ ಹೇಳಿ. ಆಗ ಅವನು ಹೇಳ್ತಾನೆ, ನಾನು ನಿಮ್ಮ ದರ್ಬಾರಿನಲ್ಲಿ ಉರಿಯುವ ಒಂದು ಲೈಟ್ ಇಂದ, ಆ ದೀಪದ ಬೆಳಕಿನಿಂದ ನಾನು ನಿಂತಿದ್ದೆ ಅಂತ ಹೇಳಿದಾಗ, ಇದು ಮೋಸ, ನನ್ನ ದರ್ಬಾರಿನ ಬೆಳಕಿನ ಸಹಾಯದಿಂದ ನೀನು ನಿಂತಿದ್ದೆ, ನೀನು ಬಹುಮಾನಕ್ಕೆ ಅರ್ಹನಲ್ಲ ಅಂತ ಹೇಳ್ತಾನೆ. ಇದನ್ನ ಬೀರಬಲ್ಲ ನೋಡ್ಕೊಂಡಿದ್ದ. ಅವನಿಗೆ ಇದು ರಾಜ ಮಾಡಿದ್ದು ತಪ್ಪು ಅನ್ನಿಸ್ತು. ಆಗ ಅವನೇನ್ ಮಾಡ್ದ, ಮಾರನೇ ದಿನ ದರ್ಬಾರ್ ಹೋಗ್ಲಿಲ್ಲ. ಆಗ ಅವನು ಮನೆಯಲ್ಲಿ ಒಂದು ಹಂಡಿಯನ್ನ ಇಟ್ಟು ಒಂದು ಬಿದಿರಿಗೆ 3 ಬಿದಿರು ಕೋಲುಗಳನ್ನ ನಿಲ್ಲಿಸಿ ಅವನೇನ್ ಮಾಡ್ದ, ಅಲ್ಲಿ ಮಡಿಕೆಯನ್ನ ಕಟ್ಟಿ ಅವನು ಕಿಚಡಿಯನ್ನ ಮಾಡ್ತಾ ಇದ್ದ. 2 ದಿನ ಅವನು ಕಿಚಡಿಯನ್ನ ಮಾಡ್ದ, ಅರೆ ಕಿಚಡಿ ಆಗೇ ಇರಲಿಲ್ಲ. ಆಗ ರಾಜನ ಸೇವಕ ಬಂದು ಹೇಳ್ತಾನೆ ರಾಜನಿಗೆ, ಅವರು ಕಿಚಡಿಯನ್ನ ಮಾಡ್ತಾ ಇದಾರೆ, 2 ದಿನ ಆದ್ರೂ ಆಗಿಲ್ಲ, ಅದಕ್ಕೋಸ್ಕರ ಅವರು ದರ್ಬಾರಿಗೆ ಬರೋದಿಲ್ಲ ಅಂತ ಹೇಳಿ. ಆಗ ರಾಜನೇ ಬಂದು ನೋಡ್ತಾನೆ. ಆಗ ಅವನು
ಮೇಲೆ ಮಡಿಕೆಯನ್ನ ಇಟ್ಟು ಕೆಳಗಡೆ ಬೆಂಕಿಯನ್ನ ಹಾಕಿ ಕಿಚಡಿಯನ್ನ ಮಾಡ್ತಾ ಇರ್ತಾನೆ. ಇದ್ಯಾವ ತರ ಕಿಚಡಿ ಮಾಡೋದು, ಅದು ಬೆಂಕಿಯ ಶಾಖನೆ ಅಲ್ಲಿ ತಲುಪ್ತಾ ಇಲ್ವಲ್ಲ ಅಂತ ಹೇಳಿದಾಗ ಆಗ ಅದನ್ನೇ ಅವನು ತಿರುಗಿಸಿ ಹೇಳ್ತಾನೆ ಬೀರ್ಬಲ್ಲ, ಒಬ್ಬ ನದಿಯಲ್ಲಿ ನಿಂತಿರುವ ಬಡವನಿಗೆ ನಿಮ್ಮ ರಾಜ ದರ್ಬಾರಿನ ದೀಪದ ಶಾಖ ಅವನಿಗೆ ಸಿಗುತ್ತೆ ಅಂದಾಗ ಯಾಕೆ ಈ ಕಿಚಡಿ ಆಗೋದಿಲ್ಲ ಕೆಳಗಿನ ಬೆಂಕಿಯಿಂದ ಅಂತ ಹೇಳಿದಾಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ಆಗ ಅವನೇನ್ ಮಾಡ್ತಾನೆ, 100 ನಾಣ್ಯಗಳನ್ನ ಆ ಬಡವನನ್ನ ಕರೆಸಿ ಕೊಡ್ತಾನೆ. ಹೀಗೆ ಬಚ್ಚು ಅರ್ಥ ಆಯ್ತಾ? ಸೊ ಹೀಗೆ ಬೀರಬಲ್ ಕಿ ಚತುರಾಯಿ. ಧನ್ಯವಾದ ಬಚ್ಚು.